ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. नाम घूम जाएगा, चेहरा ये बदल जाएगा, मेरी आवाज ही पहचान है, गर याद रहे. పతితులార భ్రష్టులార బాధా సర్పదష్టులార దగాపడిన తమ్ములార ఏడవకండి జగన్నాథ రథ చక్రాలు వస్తున్నాయి. రథచక్ర ప్రళయ ఘోష భూమార్గం పట్టిస్తాను. భూకంపం పుట్టిస్తాను. ಕೋಟ್ಯಾಂತರ ವರ್ಷಗಳಿಗೊಂದ್ಸತಿ ಈ ರೀತಿಯಾದಂಥದ್ದು ಇನ್ಸಿಡೆಂಟ್ಸ್ ನಡೀತಾನೆ ಇರುತ್ತೆ. ಈ ಹಿಂದೆ ಕೋಟ್ಯಾಂತರ ವರ್ಷಗಳ ಹಿಂದೆ ಉಲ್ಕಾಪಾತ ಆಗಿ ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸಿ ಡೈನೋಸಾರ್ಸ್ ಸಂತತಿಗಳೆಲ್ಲ ಹೋಯಿತು ಅಂತ ನಮಗೆ ಸಂಶೋಧನಾಕಾರರು ಅವರೆಲ್ಲ ಹೇಳೋವಂಥದ್ದು. ಗ್ರಹಕ್ಕೂ ಮಧ್ಯದಲ್ಲಿ ಒಂದು ಬೆಲ್ಟ್ ಇರುತ್ತೆ, ಅಲೈನ್ ಬೆಲ್ಟ್ ಅಂತ, ವ್ಯಾನ್ ಅಲೈನ್ ಬೆಲ್ಟ್ ಅಂತ. ಅದು ಯಾವ ರೀತಿ ಮಾಡ್ತಾ ಇರುತ್ತೆ ಅಂದರೆ, ಗ್ರಹ ಮತ್ತು ಗ್ರಹ ತಿರುಗುವಿಕೆ ಮಧ್ಯದಲ್ಲಿ ಒಂದು ವ್ಯಾಕ್ಯೂಮು ಮತ್ತು ಒಂದು ಫೋರ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ಥರದ್ದು ಕ್ಷುದ್ರ ಗ್ರಹಗಳು ಯಾವ್ದಾದ್ರು ದೊಡ್ಡ ಗಾತ್ರದಲ್ಲಿ ಇರತಕ್ಕಂಥದ್ದು ಮೂವ್ ಆದಾಗ ಆ ವ್ಯಾಕ್ಯೂಮಲ್ಲಿ ಒಂದು ಮೈಕ್ರೋ ಲೆವೆಲಲ್ಲಿ ಒಂದು ಬದಲಾವಣೆ ಏನೋ ಒಂದು ಕ್ರಿಯೇಟ್ ಆಗುತ್ತೆ, ಒಂದು ಡಿಸ್ಟರ್ಬೆನ್ಸ್. ಅದು ಅಲ್ಲಿ ಕ್ರಿಯೇಟ್ ಆಗುವಂಥದ್ದು ಅಲೆ 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 ಆಗಿ ಅದು ಸೌರ ಮಂಡಲದಲ್ಲಿ ಅದು ಪ್ರಭಾವ ಇದ್ದೇ ಇರುತ್ತೆ. ಆ ಒಂದು ಆಸ್ಟ್ರೋ ಪ್ಲಾನೆಟ್ಸ್ ಏನಿರತ್ತಲ್ಲ ಅವುಗಳ ಮೇಲೆ ಅದರ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಅದು ಭೂಮಿ ಮೇಲೆ ಆಗ್ಬೋದು ಅಥವಾ ಚಂದ್ರನ ಮೇಲೆ ಆಗ್ಬೋದು. ಆ ಫೋರ್ಸ್ ಅನ್ನೋಂಥದ್ದು ಇದ್ದೇ ಇರುತ್ತೆ. ಈಗ ನಿಮಗೆ ಬಹುಶಃ ಈಗ ಅದು ಹತ್ತಿರಕ್ಕೆ ಬಂದು ಅದ್ರ ಮೂಮೆಂಟ್ ಹತ್ತಿರದಲ್ಲಿರೋದ್ರಿಂದ ಹಿಂದೆಂದೂ ಕಾಣದಷ್ಟು ಸಿಡಿಲುಗಳು, ಆಮೇಲೆ ಸಾವಿರಾರು ವರ್ಷದಿಂದ ಕಾಣದೇ ಇರತಕ್ಕಂಥ ಮಳೆ, ತುಂಬ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಕಾಡುಗಳು ಬೆಂಕಿ ಹತ್ಕೊತಾ ಇದೆ, ಒಂದು ಕಡೆ ಪ್ರವಾಹ, ಭೂಕಂಪ. ಇದು ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ ಪಂಚಭೂತಗಳು ಅಂತ ಅದು ಯಾವ ಗಳಿಗೆಯಲ್ಲಿ ಹೆಸರಿಟ್ಟರೋ ಗೊತ್ತಿಲ್ಲ ಅದಕ್ಕೆ. ಅದು ನಿಜವಾಗ್ಲೂ ಆ ಭೂತಗಳು ಅದ್ರ ಪ್ರಭಾವ ತೋರಿಸ್ತಾ ಇದೆ. ಭೂಕಂಪಂ ಪುಟ್ಟಿಸ್ತಾನು. ಈ 2016 ಡಿಸೆಂಬರ್ನ ಅಂತ್ಯಭಾಗದಲ್ಲಿ ತಿರುವಣ್ಣಾಮಲೆಯಲ್ಲಿ ಇದ್ದಂತಹ ಮುಕುಪುಡಿ ಸಿದ್ಧರ್ ಏನಿದ್ರು, ಅವರು ಒಂದು ಪಂಚಲೋಹದ ಕಂಚಿನ ಒಂದು ವಿಗ್ರಹನ ತಗೊಂಡು ನೆಲಕ್ಕೆ ಹೊಡೆದು ಪೀಸುಗಳು ಮಾಡಾಕಿದ್ರು.
ಹಾಗೆ ಅವರು ಪೀಸ್ ಮಾಡಿ ತ್ರಿಶೂಲನ ನೆಲಕ್ಕೆ ಹೊಡ್ಕೊಂಡು ತಿರುವಣ್ಣಾಮಲೆ ಎಲ್ಲ ರೌಂಡ್ ಹೊಡೆದಿದ್ರು. ಇವುಗಳನ್ನೆಲ್ಲ ಸೂಕ್ಷ್ಮ ಗಮನಿಸ್ಬಿಟ್ಟು ಅವರು ಸುಮ್ಮನೆ ಹೀಗೆಲ್ಲ ಮಾಡಲ್ಲ, ಹೌದಲ್ಲ ಇವರು ಯಾವ ಕಾರಣ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾನು ತುಂಬ ಅದನ್ನು ಸೆಲ್ಫ್ ಇಂಟ್ರೆಸ್ಟ್ ತೊಗೊಂಡು ಪೂರ್ತಿ ಈ ಕೆಲವೊಂದೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲಾದರೂ ಗಣೇಶನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಆ್ಯಟಮ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಥರದ್ದು ಏನಾದರೂ ಪ್ರೋಸೆಸ್ ಆಗಿದೆಯಾ, ಏನಾದರೂ ಮೂಮೆಂಟ್ಸ್ ಆಗಿದೆಯಾ, ಏನಾದರೂ ಅಚಾತುರ್ಯ ನಡೆದಿದೆಯಾ, ಈ ಥರದ್ದನ್ನೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನನಗೆ ಜನವರಿ 2017 ಜನವರಿ ಆ ಡೇಟ್ ನೆನಪಿಲ್ಲ, ನನಗೆ ಒಂದು ಡಾಕ್ಯುಮೆಂಟ್ರಿ ಸಿಗತ್ತೆ ಗೂಗಲಲ್ಲಿ. ಟೈಮ್ಸ್ ಆಫ್ ಇಂಡಿಯಾ ಮತ್ತು ನ್ಯೂಸ್ ಚಾನಲ್ಗಳು ಕೆಲವೊಂದೆಲ್ಲ ಏನಿರುತ್ತೆ ಅದರಲ್ಲಿ ಅಲ್ಲಿ 36 ಗಣಾಧಿಪತಿಗಳ ಒಂದು ಎನರ್ಜಿ ಕನೆಕ್ಟಿಂಗ್ ಆ ಕೋಟೆಗಳಲ್ಲಿದೆ. ಅದು ಆಳಕ್ಕಿಳಿದ್ರೆ ಅಷ್ಟೇ ಅದು ಅರ್ಥ ಆಗುತ್ತೆ. ಆ ರೀತಿಯಾದಂಥ ಒಂದು ಎನರ್ಜಿ ಪ್ಲೇಸ್ ಛತ್ತೀಸ್ಗಢ ಏನಿದೆ ಅದರ ಒಂದು ದಂತೆವಾಡ ಅಂತಕ್ಕಂಥ ಒಂದು ದಟ್ಟಾರಣ್ಯ, ಆ ಗೊಂಡಾರಣ್ಯದ ಮಧ್ಯಭಾಗದಲ್ಲಿ ಒಂದು ಶಿಖರಾಗ್ರದಲ್ಲಿ, ಅಂದರೆ ಆ ಭಾಗಕ್ಕೆ ತಗೊಂಡಾಗ ಅದು ಪೀಕ್. ಆ ರೀತಿ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಶಿಖರಗಳನ್ನು ನೀವು ನೋಡಿದಾಗ ಅಂಥ ಶಿಖರಗಳ ತುಟ್ಟ ತುದಿಯಲ್ಲಿ ವಿನಾಯಕನನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಯಾರು ಮಾಡಿದ್ದನ್ನು ಅಂದರೆ ವಿಡಿಯೋ ಓಹ್ ಅವೇ